ಹಿಂದೆ ಬಾಪಿ ಸರ್ ಹೋದ್ರಿ ಸೈಡ್ ಪ್ಲೀಸ್. ಕಾವೇರಿ ಸರ್ ಸ್ವಲ್ಪ ಒಳಗೆ ಸರ್ ಒಂದು 2 ನಿಮಿಷ ಲೈನ್ ಮೇಲೆ. ಹಾಂ ಗುಡ್. ಹೋಗ್ಬರ್ ಸರ್. ಅಲೋ ಇಲ್ರಿ ಮತ್ತೆ ಆಯ್ತು, ಯಾಕಂದ್ರೆ ಒಳಗಡೆ ಅಷ್ಟೇ ಸಾಕು, ಯಾಕಂದ್ರೆ ನಮಗೆ ಪ್ರಾಬ್ಲಮ್ ಅಲ್ರಿ. ಯಾಕಂದ್ರೆ ಇಲ್ಲಿ ನಾವು ತಗೊಂಡ್ರೆ ನಮ್ದು ಒಳಗೆ ಹೋಗಿಲ್ಲ ಅಷ್ಟೇ. ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಂದಿದೆ. ಪ್ರಜಾಪ್ರಭುತ್ವದ ಹಬ್ಬ ಇದು. ನಾನು ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲಿ, ತಾಯಿಯಂದರಲ್ಲಿ, ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಕಡ್ಡಾಯವಾಗಿ ಮತದಾನ ಮಾಡಬೇಕು, ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಈ ದೇಶದ ಸಂವಿಧಾನಿಗಾಗಿ, ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಬಡವರ ಧ್ವನಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿರಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದರ ಜೊತೆಗೆ ವಿಶೇಷವಾಗಿ ಕಡ್ಡಾಯವಾಗಿ ಮತದಾನ ಮಾಡಿರಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ನಿಮ್ಮ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿರಿ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷಕ್ಕೆ ಮತದಾನ ಮಾಡಿರಿ ಅಂತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿ ನೀಡಿರಿ ಅಂತೀನಿ. ಆದರೆ ಆ ಹಕ್ಕನ್ನು ನೀವು ಚಲಾಯಿಸ್ಬೋದು, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಹಕ್ಕು ಚಲಾಯಿಸಿ. ಆದರೆ ಮತದಾನದಿಂದ ದೂರ ಉಳಿಬೇಡ್ರಿ, ಮತದಾನವನ್ನು ಕಡ್ಡಾಯವಾಗಿ ಮಾಡಿರಿ. ಧನ್ಯವಾದಗಳು. ಹೇಗಿದೆ ಸರ್ ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಪರವಾಗಿದೆ. ನಮ್ಮ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಗೆಲುವು ಖಚಿತ, ಬಿಜೆಪಿಗೆ ಸೋಲು. ಬೊಮ್ಮಾಯಿ 3 ಬಾರಿ ಸ್ಪರ್ಧೆ ಮಾಡಿದರು, ಈ ಬಾರಿ ನೋಡಿ 3 ಬಾರಿ ಭಾಳ ಕಡಿಮೆ ಅಂತರಲ್ಲೇ ಸೋತೀನಿ. ಭಾಳ ಹೋರಾಟ ಮಾಡಿದ್ದೀನಿ, ಭಾಳ ಪೈಪೋಟಿ ಕೊಟ್ಟಿದ್ದೀನಿ. ಆದರೆ ಈ 2023 ಈ 2024ರಲ್ಲಿ ನನಗೆ ಟಿಕೆಟ್ ಸಿಕ್ಕಿಲ್ಲ. ನಾನು ಪಕ್ಷಕ್ಕಾಗಿ ತ್ಯಾಗ ಮಾಡೀನಿ. ಕಾಂಗ್ರೆಸ್ ಪಕ್ಷ ಗೆಲುವೇ ನನ್ನ ಗುರಿಗೆ, ನನ್ನ ಕನಸು. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಲಿಕ್ಕೆ ನಾನೇ ಅಭ್ಯರ್ಥಿ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ನಮ್ಮ ಕ್ಷೇತ್ರ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ.